ಯಶ್ ನಟನೆಯ ಬಹುನಿರೀಕ್ಷಿತ ಚಿತ್ರ ವಿಶ್ವಾದ್ಯಂತ 6 ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಸ್ಕ್ರೀನ್ನಲ್ಲಿ ಟಾಕ್ಸಿಕ್ ಬಿಡುಗಡೆಯಾಗಿದೆ. ಅದ್ಭುತವಾಗಿ ಯಶಸ್ಸಿದೆಯಂತೆ. ಅದರಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕ ಎಲ್ಲ ಮಾಡಿ ಪಟಾಕಿ ಸಿಡಿಸಿ ಎಲ್ಲ ಸಂತೋಷಪಟ್ಟಿದ್ದಾರೆ. ಮೊದಲನೇ ದಿನವೇ ಅದೆಷ್ಟು 100 ಕೋಟಿಗೂ ಹೆಚ್ಚು ಗಳಿಕೆ ಎಲ್ಲ ಮಾಡಿದೆ. ಫುಲ್ ಮಾರ್ಕ್ಸ್ ಅಭಿಮಾನಿಗಳೆಲ್ಲ ಕೊಟ್ಟಿದ್ದಾರಂತೆ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸಂತೋಷ. ಬಟ್ ನನಗೊಂದು ಡೌಟ್ ಇದೆ. ಹಿಂದಿ, ತಮಿಳು ಮತ್ತು ತೆಲುಗು ಇಂಡಸ್ಟ್ರಿನವರು ಕನ್ನಡದ ಒಬ್ಬ ನಟನ ಚಿತ್ರನ ಯಶಸ್ವಿಯಾಗಕ್ಕೆ ಅಷ್ಟು ಸುಲಭವಾಗಿ ಬಿಡಲ್ಲ. ದೊಡ್ಡ ಪಿತೂರಿಗಳೇ ಇರುತ್ತವೆ. ಎಚ್ಚರಿಕೆಯಿಂದ ಇರುವುದು ಉತ್ತಮ ಎಲ್ಲರೂ ಮೇಲ್ನೋಟಕ್ಕೆ ಅಂತ ನನಗನ್ಸತ್ತಪ್ಪ. ಇದು ವೈಯಕ್ತಿಕ. ಅದು ಶುರು ಆಗಿದೆ ಅಂತಲೂ ಆರೋಪ ಕೇಳಿಬರ್ತದೆ. ಗೊತ್ತಿಲ್ಲ ನನಗೆ ಯಾಕಂದರೆ ಕನ್ನಡದ ಒಂದು ಚಿತ್ರನ ಅಷ್ಟು ಸುಲಭವಾಗಿ ಹಿಂದಿಯವರು ಒಪ್ಕೋತಾರೆ ಅಂತ. ಅವ್ರಿಗೇನಂದರೆ ನಾವು ಒಬ್ಬರೇ ಈ ಪ್ರಪಂಚಕ್ಕೆ, ಅವ್ರವರೇ ಇರಬೇಕು, ಅದೇ ಫ್ಯಾಮಿಲಿನವ್ರು ಇರಬೇಕು, ಅವ್ರದ್ದೇ ಮೊಮ್ಮಕ್ಕಳು ಬರಬೇಕು, ಅವ್ರದ್ದೇ ಮರಿಮಕ್ಕಳು ಬರಬೇಕು, ಅವ್ರವರೇ ಹೀರೋಗಳು, ಅವ್ರವರೇ ಹೀರೋಯಿನ್ಗಳು, ಅವ್ರವರೇ ಪ್ರೊಡ್ಯೂಸರ್ಗಳು, ಅವ್ರವರೇ ಫಿಲಮ್ ಡೈರೆಕ್ಟರ್ಗಳು, ಅವ್ರು ಮಾತ್ರ ಇರಬೇಕು. ಬೇರೆಯವ್ರನ್ನ ತುಳಿದು ಬಿಸಾಕ್ಬಿಡ್ತಾರಲ್ಲಿ. ಹಾಗಾಗಿ ಇದಕ್ಕೇನು ಮಾಡ್ತಾರೋ ಗೊತ್ತಿಲ್ಲ. ಎಸ್.